ಚಿತ್ತರಿಗೆ ಚಿಜ್ಯೋತಿ ಶ್ರೀ ವಿಜಯ ಮಹಂತ ಶಿವಗಳ ಶರಣ ಸಂಸ್ಕೃತಿ ಮಹೋತ್ಸವವು ಇದೇ ದಿನಾಂಕ 18, 19, 20ರಂದು ಜರಗಲಿದೆ. ಅದರ ನಿಮಿತ್ತವಾಗಿ ನಾವು ಶ್ರೀ ವಿಜಯ ಮಹಾಂತೇಶ್ವರ ಶರಣ ಸಂಘದವರು ಬಸವೇಶ್ವರ ಸರ್ಕಲ್ನಿಂದ ಶ್ರೀ ಗದ್ದಿಗೆಯವರೆಗೆ ಹಾಗೂ ದರ್ಗಾದಿಂದ ಗದ್ದಿಗೆಯವರೆಗೆ ಹಾಗೂ ಹನುಮಸಾಗರ ರೋಡ್ದಿಂದ ಗದ್ದಿಗೆಯವರೆಗೆ ವಿದ್ಯುತ್ ದೀಪೋತ್ಸವ ಅಲಂಕಾರವನ್ನು ಮಾಡಿದ್ದೇವೆ. ದಯವಿಟ್ಟು ಎಲ್ಲ ಶರಣ ತಂದೆ ತಾಯಿಗಳು ಸಾಯಂಕಾಲ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಆ ದೀಪೋತ್ಸವವು ಎಲ್ಲ ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳಗ್ತಾ ಇರ್ತವೆ. ನಾವೆಲ್ಲರೂ ಸಕಲ ಪರಿವಾರ ಸಮೇತವಾಗಿ ಹೋಗಿ ಆ ವಿದ್ಯುತ್ ದೀಪಾಲಂಕಾರವನ್ನು ವೀಕ್ಷಿಸಬೇಕೆಂದು ನಾನು ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ತರುಣ ಸಂಘದವರು ಈ ಜಾತ್ರೆಗೆ ಒಂದು ದಸರಾ ಮೆರಗನ್ನು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಪೂರ್ವ ಸಿದ್ಧತೆಗೊಂಡು ನಾವು ಈ ವರ್ಷ ಅತ್ಯಂತ ಅದ್ಧೂರಿಯಾಗಿ ವಿದ್ಯುತ್ ದೀಪೋತ್ಸವವನ್ನು ಊರಿನ ಎಲ್ಲ ಪ್ರಮುಖ ಬೀದಿಗಳಿಗೆ ನಾವು ಈಗಾಗಲೇ ಈ ಕಾರ್ಯಕ್ರಮವನ್ನು ಚಾಲನೆಗೊಳಿಸಿದ್ದೇವೆ. ದಯವಿಟ್ಟು ಎಲ್ಲ ಸದ್ಭಕ್ತರು ಕೂಡ ಈ ಮತ್ತೊಮ್ಮೆ ಮುಗಿದೊಮ್ಮೆ ಈ ದಿನ ಮಹಂತ ವೇದಿಕೆ ಮೇಲೆ ದಿನಾಲು ರಾತ್ರಿ 8 ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿದೆ. ನಾಡಿನ ಎಲ್ಲ ವಿವಿಧ ಕಲಾ ತಂಡಗಳು ಬಂದು ಈ ಮಹಾಂತ ವೇದಿಕೆ ಮೇಲೆ ತಮ್ಮ ಪ್ರದರ್ಶನ ನೀಡುತ್ತಾ ಇದ್ದಾರೆ. ಆ ಕಾರ್ಯಕ್ರಮಗಳಿಗೂ ಕೂಡ ತಾವು ಆಗಮಿಸಿ ಆ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಗೊಳಿಸಬೇಕೆಂದು ನಾನು ಮತ್ತೊಮ್ಮೆ ಇಳಕಲ್ಲಿನ ಹಾಗೂ ಸುತ್ತಮುತ್ತ ಎಲ್ಲ ಶ್ರೀ ವಿಜಯ ಮಹಾಂತ ಶಿವಗಳ ಪಕ್ಕದಲ್ಲಿ ವಿನಂತಿ ಮಾಡ್ಕೊಂಡೇನೆ. ಧನ್ಯವಾದ. ಮತ್ತು ಗದ್ದಿಗೆಯು ಅಲಂಕಾರ ಶ್ರೀ ವಿಜಯ ಮಹಾಂತ ಶಿವಗಳ ಗದ್ದಿಗೆಗೆ ಹಾಗೂ ಶ್ರೀಮಠಕ್ಕೆ ಹಾಗೂ ಇಳಕಲ್ಲಿನ ಪ್ರಮುಖ ರಸ್ತೆಯಲ್ಲಿರುವ ಎಲ್ಲ ಸರ್ಕಲ್ಗಳು, ಇವತ್ತು ಕನಕದಾಸರ ಸರ್ಕಲ್ ಇರ್ಬೋದು, SR ಕಂಠಿಯವರ ಸರ್ಕಲ್ ಇರ್ಬೋದು, ಅಂಬೇಡ್ಕರ್ ಸರ್ಕಲ್ ಇರ್ಬೋದು, ವಾಲ್ಮೀಕಿ ಸರ್ಕಲ್ ಇರ್ಬೋದು, ಹಾಗೆ ಟಿಪ್ಪು ಸುಲ್ತಾನ್ ಸರ್ಕಲ್ ಹಾಗೂ ದೇವಲ್ ಮರ್ಸಿ ಸರ್ಕಲ್ಗೂ ಕೂಡ ನಾವು ಈ ವರ್ಷ ವಿದ್ಯುತ್ ಅಲಂಕಾರವನ್ನು ಮಾಡಿಸಿದ್ದೇವೆ. ಅದಲ್ಲದೆ ಭಾವೈಕ್ಯತವಾಗಿ ಇಳಕಲ್ ನಗರವು ಯಾವತ್ತೂ ಭಾವೈಕ್ಯ ನಗರವಾಗಿರುವುದರಿಂದ ನಮ್ಮ ನಡೆದಾಡುವ ದೇವರೆಂದೇ ಇನ್ನೋರ ಅಜ್ಜನವರ ಖ್ಯಾತಿಯಾಗಿರುವ ಮುರ್ತುಜ ಖಾದ್ರಿ ಅವರ ದರ್ಗಾಕ್ಕೂ ಕೂಡ ನಾವು ಈ ವರ್ಷ ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದ ಪರವಾಗಿ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ದಯವಿಟ್ಟು ಎಲ್ಲ ಸದ್ಭಕ್ತರು ಎಲ್ಲ ಪ್ರಮುಖ ಬೀದಿಯಲ್ಲಿ ಹಾಕಿರುವ ದೀಪದಲ್ಲಿದೆ. ಆ ದಾಸೋಹ ಕಾರ್ಯಕ್ರಮದಲ್ಲಿ ಕೂಡ ತಾವುಗಳು ಭಾಗಿಯಾಗಿ ದಾಸೋಹವನ್ನು ಸ್ವೀಕರಿಸಿ ಶ್ರೀ ವಿಜಯ ಮಹಾಂತನ ಕೃಪೆಗೆ ಪಾತ್ರ ಆಗಬೇಕೆಂದು ನಾನು ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ.